ನಿನ್ನೆ ರೈಸು ವೈಟ್ ರೈಸು ಜಾಸ್ತಿ ಮಾಡಿದ್ರು ಮನೆಯಲ್ಲಿ, ಯಾರು ಊಟ ಮಾಡಲಿಲ್ಲ. ಮಾರ್ನಿಂಗ್ ಅದನ್ನ ಚೆಲ್ಲಿಲ್ಲ, ಮಾರ್ನಿಂಗ್ ಅದಕ್ಕೆ ಒಗ್ಗರಣೆ ಮಾಡಿ ಅದನ್ನ ಚಿತ್ರಾನ್ನ ಮಾಡ್ಕೊಂಡು ತಿಂದ್ವಿ. ಅದೇ ರೀತಿ ನಿನ್ನೆ ಬಿಗ್ ಬಾಸಲ್ಲಿ ಏನೇನಾಯಿತು ಅನ್ನೋದನ್ನ ಇವತ್ತು ಒಂದು 2-3 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಒಂದು ರೌಂಡ್ ಅಪ್ ಅಂದರೆ ಹೊಲ ಕೂಡೋದಲ್ಲ, ಒಂದು ರೌಂಡ್ ಸಾಕೊಂಡ್ಬರ್ತೀನಿ. ಯಾರ್ಯಾರು ಬಂದರು ಎಲ್ಲ ನೋಡಿರ್ತೀರ, ಆದರೂ ಕೆಲವೊಬ್ರು ನೋಡಿರಲ್ಲ, ಅಂಥವ್ರಿಗೋಸ್ಕರ. ಮೊದಲನೇದಾಗಿ ನಮ್ಮ ಸುದೀಪ್ ಅಣ್ಣ, ಅವ್ರದ್ದು 2, ನಂದು 3. ಏನಪ್ಪ ಅವ್ರದ್ದು 2, ನಂದು 3 ಅಂತ ಅನ್ಕೋಬೇಡಿ. ಅವ್ರು ಸೆಪ್ಟೆಂಬರ್ 2 ಹುಟ್ಟಿದ್ರು, ನಾನು ಸೆಪ್ಟೆಂಬರ್ 3 ಹುಟ್ಟಿದೆ. ಅವಾಗಿಂದನೂ ಅವ್ರ ಅಭಿಮಾನಿ ಅಂತ ಹೇಳ್ತಾ ನಮ್ಮ ಸುದೀಪ್ ಅಣ್ಣ ಸಖತ್ತಾಗಿ ಕಾಣ್ತಾ ಇದ್ರು. ಅದೇ ರೀತಿ ಫಸ್ಟ್ನೇ ಕಂಟೆಸ್ಟೆಂಟ್ ಕಾಕ್ರೋಚ್ ಸುದಿ ಬಂದು ವಿಲನ್ ಲುಕ್ಕಲ್ಲೇ ಬಂದು ತೋರಿಸ್ಬೇಕು ಅಂತ ಕಾಲು ಎಳ್ಸ್ಕೊಂಡ್ರು ಸುದೀಪ್ ಅಣ್ಣನ ಜೊತೆ. ಹಂಗೆ ತೋರಿಸ್ಬೇಕು ಅಂತ ಒಳಗೊಡೋದು. ಮತ್ತೆ ಯಾರಪ್ಪ ಅಂದರೆ ನಮ್ಮ ಕೊತ್ತಲ್ವಾಡಿ ಹೀರೋಯಿನ್ ಕಾವ್ಯ ಅವ್ರು ಬಂದರು. ಅವರು ಒಳಗಡೆ ಎಂಟ್ರಿ ಕೊಟ್ಟರು. ಮೂರನೇದಾಗಿ ಡಾಗ್ ಬ್ರೀಡ್ ಸತೀಶ್, ಕೋಟಿ ರೂಪಾಯಿದವಲ್ಲ ನಾಯಿ ಬಿಸ್ನೆಸ್ ಮಾಡ್ತಾರೆ, ನಾಯಿನೂ ಇಟ್ಕೊಂಡಿದ್ದಾರೆ. ಅವರು ಹೋದ್ರು. ಅವರು ಹೋದ ತಕ್ಷಣ ಮತ್ತೆ ಬಂದರು ಗಿಲ್ಲಿ ನಟ ಇದ್ರೆ ಕಾಮಿಡಿಗೇನು ಕೊರತೆ ಇರಲ್ಲ. ಅವ್ರ ಕೆಲಸ ಇಲ್ಲ ಅಂದು ಬಂದಿದ್ದೀನಿ ಅಂತ ಹೇಳ್ತಾ ಒಳಗಡೆ ಹೋಗ್ಬಿಟ್ರು. ಗಿಲ್ಲಿ ನಟ ಆದ್ಮೇಲೆ ಯಾರಪ್ಪ ಅಂದರೆ ಜಾನ್ಸಿ ನ್ಯೂಸ್ ಆ್ಯಂಕರ್, ಚೆನ್ನಾಗಿದ್ದಾರೆ ನೋಡಕ್ಕೆ. ಅವರು ಒಳಗಡೆ ಹೋದ್ರು. ಆಮೇಲೆ ಬಂದರು ಗೀತಾ, ಎಂತೆಂಥ ಊರುಗಳನ್ನೆಲ್ಲ ಪಳಗಿಸಿದ ಗೀತಾ ಸೀರಿಯಲ್ನ ಹೀರೋ ಧನುಷ್ ಎಂಟ್ರಿ ಆದ ತಕ್ಷಣ ಬಂದರು. ಡಬಲ್ ಮೀನಿಂಗ್ ಇಂದನೇ ಫೇಮಸ್ ಆದ ನಮ್ಮ ಚಂದ್ರಪ್ರಭಾ ಕಾಮಿಡಿ, ಇವರು ಹೋಗಿದ್ರು. ಚೆನ್ನಾಗಾಯ್ತು, ಯಾಕಂದರೆ ಒಳ್ಳೆ ಕಾಮಿಡಿಯನ್ಸೇ ಹೋಗಿದ್ದಾರೆ. ಆಮೇಲೆ ಯಾರಪ್ಪ ಅಂದರೆ 8ನೇದಾಗಿ ನಮ್ಮ ಮಂಜು ಭಾಷಿಣಿ, ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಇದ್ದಾಳಲ್ಲ, ಅವರು ಹೋದರು. ಮತ್ತೆ ಯಾರಪ್ಪ ಅಂದರೆ 9ನೇದಾಗಿ ರಾಶಿಕಾ ಅವರು ಹೋದರು. ಆಮೇಲೆ 10ನೇ ಕಂಟೆಸ್ಟೆಂಟ್ ಅಭಿಷೇಕ್, ವಧು ಸೀರಿಯಲ್ನ ಹೀರೋ, ಅವ್ರು ನನಗಂತೂ ತುಂಬ ಇಷ್ಟ, ಅವರು ಹೋದರು. ತುಂಬ ಸ್ಮಾರ್ಟ್ ಆಗಿದ್ದಾರೆ. ನಮ್ಮ ಮಲ್ಲಮ್ಮ ಮಾತಿನ ಮಲ್ಲಿ, ಅವರು ಹೋದ್ರು. ಅವರು ತುಂಬಾ ಕಾಮಿಡಿ ಇರುತ್ತೆ. ಅವ್ರು ಎದಕ್ಕೆ ಬಂದಿದ್ದಾರೆ ಅಂದರೆ ಜಗಳ ಆಡೋಕ್ಕೆ ಅಂದರು. ತುಂಬ ಚೆನ್ನಾಗಿ ಇರುತ್ತೆ ಈ ಸರಿ ಬಿಗ್ ಬಾಸ್. ಮಲ್ಲಮ್ಮ ಹೋದ ತಕ್ಷಣ 12ನೇ ಕಂಟೆಸ್ಟ್ ಆಗಿ ಬಂದರು ನಮ್ಮ ಅಶ್ವಿನಿ ಅವರು ಬಂದರು, ಮೈಸೂರಿನ ಬೆಡಗಿ. ಅವ್ರು ಹೋದ ತಕ್ಷಣ 13ನೇದಾಗಿ ಬಂದರು ನಮ್ಮ ಧ್ರುವಂತ್, ಅವರು ಸುಮಾರು ಸೀರಿಯಲ್ ಎಲ್ಲ ಮಾಡಿದ್ದಾರೆ. ಅವರು ಹೋದ ತಕ್ಷಣ ಬಂದರು ರಕ್ಷಿತಾ, ಕರಾವಳಿ ಹುಡುಗಿ. ಅವಳ ಭಾಷೆನೇ ಚಂದ ಅಲ್ಲ, ಮತ್ತು ಅವಳು ಒಂಥರ ಯೂಟ್ಯೂಬ್ ಮೇಲೆ ಫೇಮಸ್ ಆಗಿ ಅವಳ ಅದೃಷ್ಟ ನೋಡಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಆದ್ಲು. ಅವಳು ಹೋದ ತಕ್ಷಣ ಬಂದರು. ಮತ್ತು ನಮ್ಮ ಬೆಣ್ಣೆ ನಗರಿಯ ಕರಿಬಸಪ್ಪ, ಅವರು ಅಂತಾರಾಷ್ಟ್ರೀಯ ದೇಹ ದಂಡಿಸೋದ್ರಲ್ಲೇ ಇಂಡಿಯಾಕ್ಕೆ ಒಂದು ಒಳ್ಳೆ ಹೆಸರು ತಂದುಕೊಟ್ರು. ಅವರು ಹೋದರು. ಅವರು ಒಳ್ಳೆ ಕಾಮಿಡಿಯನಪ್ಪ. ಅವರು ತುಂಬ ಚೆನ್ನಾಗಿ ಕಾಮಿಡಿನ ಮಾಡ್ತಾರೆ, ಫೈಟು ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಆ ಸಿಚುವೇಶನ್ ಬರುತ್ತೆ. ಅವರಾದ್ಮೇಲೆ 16ನೇ ಬಂದರು ನಾ ಡ್ರೈವರ ಅಂತಾನೆ ನಮ್ಮ ಮಾಳು ಅವ್ರು ಬಂದರು. ಅವ್ರು ಬಂದು ತುಂಬಾ ಖುಷಿ ಆಯ್ತು. ಯಾಕಂದರೆ ಇಂಥವ್ರನ್ನ ಕರೆಸ್ಬೇಕ್ರಿ, ಇಂಥವ್ರಿಗೂ ವೇದಿಕೆ ಸಿಗಬೇಕು. ತುಂಬಾ ಖುಷಿ ಆಯಿತು. ಇವ್ರು ಹೋದ ತಕ್ಷಣ ಬಂದರು. ಮತ್ತು ಸ್ಪಂದನ ಸೋಮಣ್ಣ, ಕರಿಮಣಿ ಸೀರಿಯಲ್ನೇ ಬಂದರು. ಒಂಥರ ಮಿಲ್ಕಿ ಬ್ಯೂಟಿ ಅನ್ಬೋದು. ಅವ್ರು ಹೋದ ತಕ್ಷಣ ಬಂದರು 18ನೇ ಕಂಟೆಸ್ಟೆಂಟ್ ಅಶ್ವಿನಿ ಗೌಡ. ಇವರು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ. ಒಂಥರ ಬಿಗ್ ಬಾಸಲ್ಲಿ ಹೋರಾಟ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಅವ್ರು ಹೋದ ತಕ್ಷಣ ಬಂದರು. ಕೊನೆಯದಾಗಿ RJ ಅಮಿತ್, ಇವರು ಚೆನ್ನಾಗಿ ಮಾತಾಡ್ತಾರಪ್ಪ, ಅದಕ್ಕೆ RJ ಇದ್ದಾರೆ. ಒಟ್ಟಲ್ಲಿ 19 ಕಂಟೆಸ್ಟೆಂಟ್ ಹೋಗಿದ್ದಾರೆ. ಅಲ್ಲಿ ಏನೇನಾಯಿತು ಏನು ಎತ್ತ ಅಂತ ನೀವು ನೋಡ್ತೀರಾ. ನೀವು ನೋಡಿದ ಮೇಲೆ ನಾನು ಸುಮ್ಮನೆ ಇರಲ್ಲ, ನಾನು ನೋಡಿರ್ತೀನಿ. ನೋಡಿ ಹಾಗೆ ರೌಂಡ್ ಅಪ್ ಕೊಡ್ತಿರ್ತೀನಿ. ರೌಂಡ್ ಅಪ್ ಅಂದರೆ ಹೊಲ ಕೊಡೋದಲ್ಲ, ಏನೇನಾಯಿತು ಅಂತ ಒಂದು 2-3 ನಿಮಿಷದಲ್ಲಿ ಹೇಳ್ತಿರ್ತೀನಿ. ಬಿಗ್ ಬಾಸ್ ಸೀಸನ್ 12 ಎಲ್ಲರೂ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಅದರಲ್ಲೂ ನಮ್ಮ ಕಿಚ್ಚ ಬಾಸ್ ನಡೆಸ್ಕೊಡ್ತಾರೆ ಅಂದರೆ ಚೆನ್ನಾಗಿರಲೇಬೇಕು. ಎಲ್ರಿಗೂ ನಮಸ್ಕಾರ, ಟಾಟಾ ಬಾಯ್. ಇದು ಬಿಗ್ ಬಾಸ್ ಚಿತ್ರಾನ್ನ. ಮತ್ತೆ ನಾಳೆ ಏನಾಯಿತು ಅನ್ನೋದು ನಾಳೆ ಚಿತ್ರಾನ್ನದಲ್ಲಿ ಒಗ್ಗರಣೆ ಹಾಕಿ ಹೇಳ್ತೀನಿ. ಎಲ್ರಿಗೂ ಟಾಟಾ ಬಾಯ್, ನಮಸ್ಕಾರ.